ಉದಾಲ್ ಬಂದಿತ್ತು, ಅದಕ್ಕೋಸ್ಕರ ನಾವು ಗೆದ್ದಲು ಸಣ್ಣದಿರುವಾಗ ಮಗು ಇರುವಾಗ ಅದೊಂದು ತೊಟ್ಟಿಲುಂಟಂತೇಳಿ ಅದೇ ಸಣ್ಣ ಬೆಕ್ಕಿನ ಮರಿ ಇದೆ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸುಪ್ರೀತಾ. ಇವತ್ತು ನಮ್ಮದು ಹೋಮ್ ಟೂರ್ ಮಾಡುವ ಅಂತ ಅಂದ್ಕೊಂಡೆ ನಾನು ವಿಡಿಯೋ. ಯಾಕೆ ವಿಡಿಯೋ ಮಾಡಬಾರ್ದು, ತುಂಬ ದಿನದಿಂದ ಕೆಲವರು ಕೇಳಿದ್ರು ಕೂಡ ನನಗೆ ಹೋಮ್ ಟೂರ್ ಮಾಡಿ ಅಂತೇಳಿ. ಸೊ ನಾನಿವತ್ತು ನನ್ನ ಅಮ್ಮನ ಮನೆ, ಅಂದರೆ ನಾನು ಹುಟ್ಟಿ ಬೆಳೆದ ಮನೆಯನ್ನು ನಾನು ತೋರಿಸುವ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಹೊರಗಡೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಸಣ್ಣ ಮನೆಯೇ ಆದರೂ ಪರವಾಗಿಲ್ಲ, ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ನಮ್ಮದು ಮನೆಯನ್ನು ನೋಡಿ ನೀವು ಹೇಗಿದೆ ಅಂತೇಳಿ ಲಾಸ್ಟ್ ನೋಡಿಬಿಟ್ಟು ಆಮೇಲೆ ಕಮೆಂಟ್ ಮೂಲಕ ಕೂಡ ನನಗೆ ತಿಳಿಸಿ. ಸೊ ಹೊರಗಡೆಯಿಂದ ನಾನು ವೀಡಿಯೋ ಶೂಟ್ ಮಾಡ್ಕೊಂಡು ಬರ್ತೀನಿ. ಹೊರಗಡೆಯಿಂದ ಸ್ಟಾರ್ಟ್ ಮಾಡೋಣ. ಹೊರಗಡೆಯಿಂದ ಸ್ಟಾರ್ಟ್ ಮಾಡಿದರೆ ಇದೇ ನಮ್ಮದು ಎಂಟ್ರೆನ್ಸ್ ಇಲ್ಲಿ. ಹಾಗೂ ನಮಗೆ ಇದು ಮನೆಗೆ 2 ಎಂಟ್ರೆನ್ಸ್ ಉಂಟು, ಇಲ್ಲೊಂದು ಕೂಡ ಉಂಟು. ಇದು ಕಿಚನಿಂದ ನಮಗೆ ಹೊರಗಡೆ ಬರ್ಬೋದು. ಆಮೇಲೆ ಇಲ್ಲಿ ನೋಡ್ಬೋದು, ಇದು ವಿಂಡೋ ಇದೆ ಅಲ್ಲ ಇಲ್ಲಿ, ಇದು ಅಂದರೆ ಇದು ಮೊದಲು ಹಳೆ ವಿಂಡೋ ಆದ ಕಾರಣ ಕಿಟಕಿ ಅದೆಲ್ಲ ಹೋಗಿತ್ತು. ಹಾಗಾಗಿ ಇದು ರೀಸೆಂಟಾಗಿ ಹೊಸತಾಗಿ ಹಾಕಿರೋದು ಇದು. ಹಾಗಾಗಿ ಇಲ್ಲೆಲ್ಲ ಈ ಥರ ಆಗಿದೆ. ನಾವು ಈ ಮನೆಗೆ ಪೈಂಟ್ ಕೊಟ್ಟು ಸುಮಾರು ಸಮಯ ಆಯಿತು. ನಮ್ಮದು ಅಕ್ಕನ ಮದುವೆ ಟೈಮಿಗೆ ನಾವು ಅದು ಪೈಂಟ್ ಕೊಟ್ಟಿದ್ದದು. ಇಲ್ಲಿ ಕಿಟಕಿ ಒಂದೊಂದು ನೋಡಿ, ಇದು ಕೂಡ ಹಾಗೆಯೇ, ಇದು ಕೂಡ ಹೊಸದಾಗಿ ಹಾಕಿರೋದು. ಆಮೇಲೆ ಸ್ವಲ್ಪ ಇದೆಲ್ಲ ಗೋಡೆ ನೋಡ್ಬೋದು, ತುಂಬ ಕಪ್ಪಾಗಿದೆ. ಯಾಕಂದರೆ ನಾವು ಹೊರಗಡೆಯಿಂದನೇ ಅನ್ನ ಮಾಡೋದು. ಇದು ಬಾಯ್ಲ್ಡ್ ರೈಸ್ ಇದ್ದ ಕಾರಣ ಅದು ಬೇಗ ಬೇಯಲ್ಲ ಗ್ಯಾಸಲ್ಲಿ, ಅದಕ್ಕೋಸ್ಕರ ನಾವು ಒಲೆಯಲ್ಲೇ ಮಾಡೋದು. ಅದಕ್ಕೋಸ್ಕರ ಇಲ್ಲಿ ಹೊರಗಡೆ ಇಟ್ಟಿದ್ದೀವಿ. ಅಂದರೆ ಇಲ್ಲಿಂದ ಹೊರಗಡೆ ಕೂಡ ಮಾಡ್ಬೋದು, ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಮಳೆ ಬರ್ತದೆ, ಮಳೆ ಬಂದರೆ ಕಟ್ಟಿಗೆಲ್ಲ ಒದ್ದೆ ಆಗ್ತದೆ. ಆದ ಕಾರಣ ಹೊರಗಡೆ ಮಾಡ್ತಾ ಇಲ್ಲ, ನಾವು ಇಲ್ಲೇ ಬೆಂಕಿ ಮಾಡೋದು. ಹಾಗಾಗಿ ಸ್ವಲ್ಪ ಗೋಡೆ ಎಲ್ಲ ತುಂಬ ಕಪ್ಪುಂಟು. ಮತ್ತು ಇದು ಇನ್ನೊಂದು ಎಂಟ್ರೆನ್ಸ್, ನಾನು ಮೊದಲೇ ಹೇಳಿದ್ದೇನೆ, ಇದು ಕಿಚನ್ನಿಂದ ನಾವು ಹೊರಗಡೆ ನಾವು ಇಲ್ಲಿಂದ ಬರ್ಬೋದು, ಹಾಗೂ ಇಲ್ಲಿಂದಲೇ ಒಳಗೆ ಕೂಡ ಹೋಗ್ಲಿಕ್ಕಾಗ್ತದೆ. ಆಮೇಲೆ ಈ ಮನೆಗೆ ಬಾವಿ ಇಲ್ಲ ನಮಗೆ, ಅಂದರೆ ನೀರು ಬರ್ತದಲ್ಲ, ನಲ್ಲಿ ನೀರೇ ನಾವು ಹಿಡಿಯೋದು. ಹಾಗಾಗಿ ಇದು ಬ್ಯಾರಲ್ಲಿದೆ, 3 ಬ್ಯಾರಲ್ ಇತ್ತು. ಸೊ ಇದು 2 ಇದೆ, ಮತ್ತು ಒಂದು ಒಳಗಡೆ ಇಟ್ಟಿದ್ದೇವೆ. ಸೊ ಬನ್ನಿ ಒಳಗಡೆ ನಾನೇನು ತೋರಿಸ್ತೀನಿ ನಿಮಗೆ. ಹೊರಗಡೆ ನಮ್ದು ಈ ಥರ ಉಂಟು. ಹೊರಗಡೆ ನೋಡಿದ್ರಲ್ವ ಇಷ್ಟಿದೆ. ಇವಾಗ ನಾನು ಒಳಗಡೆ ತೋರಿಸ್ತೀನಿ. ತುಂಬ ಸಣ್ಣ ಮನೆ ನಮ್ಮದು, ಅದು ಏನು ಅಂದ್ಕೊಳ್ಬೇಡಿ. ಸೊ ಬನ್ನಿ ಒಳಗಡೆ ಹೋಗುವ. ಇದು ಎಂಟ್ರೆನ್ಸ್ ಡೋರ್ ನಮ್ಮದು. ಇದು ಕೂಡ ನಾವು ಹೊಸದಾಗಿ ಹಾಕಿದ್ದು. ಮೊದಲದ್ದು ತುಂಬ ಹಳೇದಾಗಿತ್ತು, ಅದು ಕೂಡ ಬಾಗಿಲು ಹೋಯಿತು. ಹಾಗಾಗಿ ನಾವು ಇದು ಹೊಸದಾಗಿ ಹಾಕಿದ್ದು. ಬನ್ನಿ ಇವಾಗ ಒಳಗೆ ಬನ್ನಿ. ಒಳಗಡೆ ಬಂದರೆ ನೋಡ್ಬೋದು, ಇದು ಹಾಲ್ ಉಂಟು ಫುಲ್ಲು. ಬಂದು ಹೋಗಿ ಕುತ್ಕೊಳ್ಳಿಕ್ಕೆ ಅಂತೇಳಿ ಇಲ್ಲಿ ಕುರ್ಚಿ ಉಂಟು. ಆಮೇಲೆ ಇಲ್ಲಿ ಬಂದರೆ ಇದು ಟಿ ವಿ ನಮ್ಮದು, ಹಳೆ ಟಿ ವಿ ಮಾತ್ರ. ಇದೊಂದು ಸ್ಟೋರಿಯೇ ಉಂಟು. ಮೊದಲು ನಮ್ಮ ಮನೇಲಿ ಟಿ ವಿ ಇರ್ತಾ ಇರಲಿಲ್ಲ. ಆವಾಗ ನಾವು ಬೇರೆಯವ್ರ ಮನೆಗೆ ಹೋಗಿ ಟಿ ವಿ ನೋಡ್ತಾ ಇದ್ವಿ. ಅದಕ್ಕೆ ಅಪ್ಪ ನಮಗೋಸ್ಕರ ಅಂತೇಳಿ ಟಿ ವಿ ತಗೊಂಬಂದದ್ದು. ಸುಮಾರು ಇದಕ್ಕೆ ಒಂದು 10-15 ವರ್ಷ ಆಯ್ತೇನೆ ಟಿ ವಿಗೆ. ಸೊ ಇದಕ್ಕೆ ತುಂಬ ಮೆಮೊರೀಸ್ ಉಂಟು. ಇದು ಟಿ ವಿಯಲ್ಲಿ ನಾವು ನೋಡ್ತಿದ್ವಿ. ಇವಾಗಲೂ ನಮ್ಮದು ಇದೇ ಟಿ ವಿ ಇರೋದು. ಸೊ ನೋಡ್ಬೋದು ನೀವು ಟಿ ವಿದು. ಸಣ್ಣದೊಂದು ಹಾಲ್ ಇದು ಅಷ್ಟೇ. ಇಲ್ಲಿ ಬನ್ನಿ, ಇಲ್ಲಿ ನೋಡಿದರೆ ಇದು ನಂದು ದೊಡ್ಡ ಅಕ್ಕಂದು ಮದುವೆದು ಫೋಟೋದು. ಅದಾದ್ಮೇಲೆ ಇದು ಸಣ್ಣ ಅಕ್ಕಂದು ಮದುವೆದು. ಮತ್ತು ಇಲ್ಲಿ ನನ್ನ ಸಣ್ಣ ಅಕ್ಕನ ಮದುವೆದು ಸಣ್ಣದೊಂದು ಬ್ಯಾನರ್ ಇಲ್ಲಿ ಉಂಟು. ಮತ್ತೊಂದು ಸಣ್ಣ ಕ್ಲಾಕ್ ಇಟ್ಟಿದ್ದೀವಿ ಅಷ್ಟೇ. ಇದೆಲ್ಲ ಪೇಂಟ್ ಮಾಡಿದ್ದು ನಾವು ನಂದು ಸಣ್ಣ ಅಕ್ಕನ ಮದುವೆ ಟೈಮಿಗೆ ನಾವು ಇದು ಪೈಂಟ್ ಮಾಡಿರೋದು. ಆಮೇಲೆ ಪೈಂಟ್ ಮಾಡಿಲ್ಲ, ಹಾಗಾಗಿ ಸ್ವಲ್ಪ ಗೋಡೆ ಎಲ್ಲ ಈ ಥರ ಆಗಿದೆ. ಇಲ್ಲಿ ಬಂದರೆ ಇದು ನೋಡ್ಬೋದು, ಇಲ್ಲಿ ನೋಡಿ ಒಂದು ಇದು ಕೂಡ ವಿಂಡೋ. ನಾನು ಹೊರಗಡೆ ಆವಾಗಲೇ ತೋರಿಸಿದ್ದಲ್ಲ, ಅದೇ ಎದುರುಗಡೆ ಒಂದು ವಿಂಡೋ ಮತ್ತು ಇಲ್ಲೊಂದು ವಿಂಡೋ, 2 ವಿಂಡೋ ಬಂದಿದೆ ಇದಕ್ಕೆ. ಆಮೇಲೆ ಇದು ಕೂಡ ನಾವು ಹೇಳಿದೆ ಹೊಸತೇ ನಮಗೆ ಹಾಕಿದ್ದು. ಯಾಕಂದರೆ ಅದು ಹಾಳಾಗಿತ್ತು, ಮರ ಎಲ್ಲ ತುಂಬ ಏನು ಹೇಳ್ತಾರೆ ಉದಾಲ್ ಬಂದಿತ್ತು. ಅದಕ್ಕೋಸ್ಕರ ನಾವು ಗೆದ್ದಲು ಬಂದಿತ್ತು. ನನ್ನ ಅಪ್ಪ ಹೇಳ್ತಿದ್ರು, ಅಪ್ಪನೇ ನಂದು ಅಪ್ಪ ಶೂಟ್ ಮಾಡ್ತಾ ಇರೋದು ಅಲ್ಲಿ ಈ ವಿಡಿಯೋ. ಗೆದ್ದಲು ಬಂದಿತ್ತು, ಅದೆಲ್ಲ ಹಾಳಾಗಿತ್ತು. ಹಾಗಾಗಿ ಇದು ಹೊಸದಾಗಿ ನಾವು ಹಾಕಿದ್ದು. ಓಕೆ, ಇಲ್ಲಿ ಬನ್ನಿ. ಇದು ನಮ್ಮದು ದೇವ್ರ ಕೋಣೆ. ಬನ್ನಿ, ದೇವ್ರ ಕೋಣೆ ಅಂದರೆ ನಮಗೆ ಜಾಸ್ತಿ ಮನೆಗೆ ಇಲ್ಲಿ ಸ್ಪೇಸ್ ಇಲ್ಲ, ಅದಕ್ಕೋಸ್ಕರ ನಾವು ಎಲ್ಲ ಕೂಡ ಇಲ್ಲೇ ಉಂಟು. ಇಲ್ಲೊಂದು ಇಲ್ಲೊಂದು ಗಾಡ್ರೇಜ್ ಉಂಟು, ನೋಡ್ಬೋದು. ಇದು ನಾವು ಹೊಸದಾಗಿ ಹೊಸದಾಗಿ ಅಂದರೆ ಇವಾಗ ಅಳ್ತಾಯಿತು. ಅದಕ್ಕಿಂತ ಮೊದಲದ್ದು ಗಾಡ್ರೇಜ್ ಇಲ್ಲಿ ಉಂಟು ನೋಡಿ.
ಇದು ಎಷ್ಟು ವರ್ಷ ಹಿಂದೆದಂತೇಳಿ ಗೊತ್ತಿಲ್ಲ ನನಗೆ. ನಾವು ಹುಟ್ಟೋಕ್ಕಿಂತ ಮೊದಲೇ ತಗೊಂಡದಂತೆ ಇದೊಂದು ಗಾಡ್ರೇಜ್. ಆಮೇಲೆ ಇಲ್ಲಿ ದೇವರದ್ದು ಫೋಟೋ ಇಟ್ಟಿದ್ದೀವಿ ಸಣ್ಣದಾಗಿ. ಇಲ್ಲಿ ಬನ್ನಿ, ಇಲ್ಲಿ ತೋರಿಸಿ, ಇಲ್ಲಿ ನೋಡಿ ಬೆಕ್ಕಿನ ಮರಿ ಉಂಟು ಇಲ್ಲಿ ಸಣ್ಣದೊಂದು. ಇಲ್ಲಿ ಕೊಡಿ, ಕಾಣಿಸ್ತದ? ಸಣ್ಣ ಬೆಕ್ಕಿನ ಮರಿ ಇದೆ ನೋಡಿ. ಇವಾಗಲೇ ಇಟ್ಟು ಎಷ್ಟು 1-2 ವಾರ ಆಯ್ತಂತೆ ಅಷ್ಟೇ. ಸೊ ಅದು ಬನ್ನಿ, ದೇವ್ರ ಕೋಣೆ ನೋಡಿದ್ರಲ್ವ, ಇಷ್ಟೇ ಇರೋದು, ಏನಿಲ್ಲ. ಇದು ಕೂಡ ಒಂದು ಇಲ್ಲಿ ಕೂಡ 2 ವಿಂಡೋ ಹಾಕಿದ್ದಾರೆ ನೋಡಿ. ಇದು ಕೂಡ ಅದೇ ಹೊರಗಡೆಯಿಂದ ನಾನು ತೋರಿಸಿದೆ ಅಲ್ವಾ, ಅದೇ ವಿಂಡೋ ಇದು. ಇವಾಗ ಇನ್ನೊಂದು ರೂಮ್ ತೋರಿಸ್ತಾ ಇದ್ದೇನೆ, ಇಲ್ಲಿ ಬನ್ನಿ. ಈ ಮನೆಗಿರೋದು ನಮಗೆ ಅದೇ ಒಂದು ರೂಮು, ಅದೇ ದೇವ್ರ ಕೋಣೆ ಇಟ್ಟಿದ್ದೇವಲ್ಲ ಅದೇ. ಇದೊಂದು ಡೈನಿಂಗ್ ಥರ ಕೊಟ್ಟಿದ್ರು ನಮಗೆ. ನಾವು ಇದು ಜಾಗ ಇಲ್ಲ ನಮ್ಮ ಮನೆಯಲ್ಲಿ, ಹಾಗಾಗಿ ಇಲ್ಲೊಂದು ಮಂಚ ಇಟ್ಟಿದ್ದೇವೆ. ಶಿವನಿ ನೋಡಿ ಇಲ್ಲಿ ಮಲ್ಕೊಂಡಿದ್ದಾಳೆ, ಅವಳಿಗೆ ನಿದ್ದೆ. ಈಗ ನಮ್ಮ ಶಿವನಿಗೆ ಒಬ್ಬ ಹೇಳ್ಕೊಂಡು ಮಲ್ಕೊಂಡಿದ್ದಾನೆ. ಇದು ಕೂಡ ಒಂದು, ಇಲ್ಲಿ ಕೂಡ ವಿಂಡೋ ಇದೆ ನೋಡಿ. ಇದನ್ನು ಕೂಡ ಹೊಸದಾಗಿ ಹಾಕಿದ್ವಿ, ಈ ವಿಂಡೋ ಸಹ ಇದು. ಇಲ್ಲಿ ನೋಡ್ಬೋದು ನೀವು, ಇದು ಶಿವನಿ ಮತ್ತು ನನ್ನ ಅಕ್ಕನ ಮಗು ಎಲ್ಲ ಸಣ್ಣದಿರುವಾಗ ಇಲ್ಲಿ ತೊಟ್ಟಿಲು ಕಟ್ಟಿತ್ತು. ನಮ್ಮದೊಂದು ಹಳೆ ತೊಟ್ಟಿಲಿದೆ ಅಲ್ಲಿ, ಆ ಸೈಡ್ ಉಂಟು, ಅದು ನಂಗೆ ತೋರಿಸ್ಲಿಕ್ಕೆ ನೆನಪಾಗಲಿಲ್ಲ. ನಾವೆಲ್ಲ ಸಣ್ಣ ಮಗು ಇರುವಾಗ ನಾವು ಅದೇ ತೊಟ್ಟಿಲಲ್ಲಿ ಮಲ್ಕೊಳ್ತಿದ್ದದಂತೆ. ಇದು ಬೇರೆ ತೊಟ್ಟಿಲಿತ್ತು, ಸಣ್ಣ ದೊಡ್ಡ ಅಕ್ಕಂದು ಮಗು ಇದು. ಆ ತೊಟ್ಟಿಲಲ್ಲೇ ಶಿವಾನಿ ಎಲ್ಲ ಮಲ್ಕೊಂಡದ್ದು. ಸೊ ಇಷ್ಟೇ. ಇಲ್ಲಿಂದ ನಾವು ಕಿಚನ್ಗೆ ಹೋಗುವ ಬನ್ನಿ. ಇವಾಗ ನೋಡಿ, ಇದು ಕಿಚನಲ್ಲಿ ನಾವು ಇದು ಪಾತ್ರೆ ಇಡ್ಲಿಕ್ಕೆ ಅಂತೇಳಿ ಇದೊಂದಿದೆ. ಅದಾದಮೇಲೆ ಇದೇನು ಅಷ್ಟು ಇದಿಲ್ಲ, ನಮ್ಮ ದೊಡ್ಡ ಕಿಚನ್ ಏನಲ್ಲ, ಸಿಂಪಲ್ ಆಗಿ ಹಳೆಯ ಕಾಲದ ಕಿಚನ್ ಇದು ನಮ್ಮದು. ನೋಡ್ಬೋದು ಇಲ್ಲಿ ಗ್ಯಾಸ್ ಇಟ್ಟು, ಮತ್ತೆ ನಾವು ಹೊರಗಡೆ ಆವಾಗಲೇ ತೋರಿಸಿದ್ವಿ, ಹಳೆ ಕಾಲದ ಕಿಚನ್. ಹಳೆ ಕಾಲದ್ದು ನಮ್ಮದು ಕಿಚನ್ ಇದು. ನೋಡ್ಬೋದು ಇದೆಲ್ಲ ನಾವು ಇಲ್ಲಿ ಸ್ಟೋರ್ ಮಾಡಿಡ್ಲಿಕ್ಕೆ ಡಬ್ಬಿಗಳೆಲ್ಲ ಇಲ್ಲಿ ಇಟ್ಟಿದ್ದೇನೆ ಅಷ್ಟೇ. ಸಣ್ಣದೊಂದು ಕಿಚನ್ ನಮ್ಮದು ಅಮ್ಮಂದು. ನಾವು ನೋಡಿದ್ರಲ್ವಾ, ಇಲ್ವ ನಾನು ಆವಾಗಲೇ ಒಂದು ಡೋರ್ ತೋರಿಸಿದೆ ಅಲ್ಲ ಹೊರಗಡೆಯಿಂದ, ಅದು ಇದೇ ಡೋರ್. ಇಲ್ಲಿಂದ ಹೊರಗಡೆ ಹೋಗ್ಬೋದು. ಬೇಡ ಇವಾಗ ಹೋಗುವ. ನಾನು ಆವಾಗಲೇ ಹೇಳಿದ್ದೆ ಅಲ್ವಾ, ಒಂದು ನಮ್ಮದು ಸಣ್ಣದಿರುವಾಗ ಮಗು ಇರುವಾಗ ಅದೊಂದು ತೊಟ್ಟಿಲು ಉಂಟಂತೇಳಿ, ಅದೇ ನಾವೆಲ್ಲ ಅದರಲ್ಲೇ ಮಲ್ಕೊಂಡದಂತೆ ಸಣ್ಣದಿರುವಾಗ, ಅಮ್ಮ ಹೇಳ್ತಾ ಇದ್ರು. ಸೊ ಅದು ಕೂಡ ಒಂದು ಮೆಮೊರೀಸ್ ಹಾಗೆ ಇಟ್ಟಿದ್ದಾರೆ ನಮ್ಮ ಅಮ್ಮ. ನೋಡ್ಬೋದು ಅಲ್ಲಿ ಉಂಟಲ್ಲ ಅದೇ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ನಮ್ಮದೊಂದು ಪುಟ್ಟದಾದ ಮನೆ ಇದು. ಈ ಮನೆಯಲ್ಲಿ ತುಂಬ ಮೆಮೊರೀಸ್ ಉಂಟು. ಇವಾಗ ಇರೋದು ಮಾತ್ರ ನನ್ನ ಅಪ್ಪ ಅಮ್ಮ ಮಾತ್ರ. ಅಕ್ಕನವರು ಎಲ್ಲ, ನನ್ನ 2 ಅಕ್ಕನವ್ರಿಗೆ ಮತ್ತು ನಮಗೆಲ್ರಿಗೂ ಮದುವೆಯಾಗಿ ನಾವು ಹಸ್ಬೆಂಡ್ ಮನೆಯಲ್ಲೇ ಇರೋದು. ಅಪ್ಪ ಅಮ್ಮ ಮಾತ್ರ ಇಬ್ಬರೇ ಇರೋದು ಇಲ್ಲಿ. ಸೊ ನೋಡಿದ್ರಲ್ವ, ತುಂಬ ಮೆಮೊರೀಸ್ ಉಂಟು. ನಾವು ಇಲ್ಲೇ ಹುಟ್ಟಿ ಬೆಳೆದ, ಹುಟ್ಟಿದಂತೂ ಇಲ್ಲೇ ಅಂತಲ್ಲ, ಬೆಳೆದ ಊರು ನಮ್ಮದು ಇದೆ. ನಾವು ಸಣ್ಣದಿಂದ ಎಲ್ಲ ಇದ್ದ ತುಂಬ ಮೆಮೊರೀಸ್ ಉಂಟು. ನಮ್ಮದು ಮನೆ ಸಣ್ಣದಾಗಿರ್ಬೋದು, ಅದು ನಮಗೆ ತುಂಬ ಖುಷಿ ಉಂಟು. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನಗೆ ಇಷ್ಟ ಆಗುತ್ತೆ. ಇದ್ದಾಗೇ ನಾನು ನಮ್ಮ ಮನೆಯನ್ನು ತೋರಿಸಿದ್ದೇನೆ, ಏನು ಚೇಂಜಸ್ ಏನಿಲ್ಲ, ಇದೇ ಥರ ಇರೋದು ನಮ್ಮ ಮನೆ. ಮತ್ತು ಹೊರಗಡೆಯಿಂದ ನೋಡಿದ್ರಲ್ಲ ನೀವು, ಅದು ಬೆಂಕಿ ಮಾಡಿ ಸ್ವಲ್ಪ ಗೋಡೆ ಎಲ್ಲ ಕಪ್ಪಾಗಿದೆ, ಹೊಗೆ ಎಲ್ಲ ಬರ್ತದಲ್ಲ, ಆ ಕಾರಣದಿಂದಾಗಿ. ಸೊ ಹೇಗಿತ್ತು ಅಂತೇಳಿ ನೀವು ಈ ವಿಡಿಯೋ ಫುಲ್ಲು ನೋಡಿಬಿಟ್ಟು ನನಗೆ ಕಮೆಂಟು ಕೂಡ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.